ಕಥೆ ಮರದ ಪಾಠ. ಒಂದು ಸಣ್ಣ ಹಳ್ಳಿಯ ಮಧ್ಯದಲ್ಲಿ ಒಂದು ಬೃಹತ್ ಹಳೆಯ ಅಶ್ವತ್ಥ ಮರ ಇತ್ತು. ಅದರ ನೆರಳಲ್ಲಿ ಮಕ್ಕಳು ಆಟ ಆಡುತ್ತಿದ್ದರು, ಹಿರಿಯರು ಮಾತುಕತೆ ಮಾಡುತ್ತಿದ್ದರು. ಆ ಮರ ಎಲ್ಲರಿಗೂ ಪ್ರಿಯವಾಗಿತ್ತು. ಆದರೆ ಹಳ್ಳಿಯ ಕೆಲವರು ಅಂದುಕೊಂಡರು, ಈ ಮರದ ಫಲವೇನೂ ಇಲ್ಲ, ಕಡಿಯೋಣ, ಹೊಸ ಮನೆ ಕಟ್ಟೋಣ ಎಂದು. ಹಳ್ಳಿಯ ಹಿರಿಯ ತಾತ ಒಂದು ದಿನ ಮಕ್ಕಳನ್ನು ಕರೆದರು. ಅವರು ಹೇಳಿದರು, ಮಕ್ಕಳೇ, ಈ ಮರದಿಂದ ನಿಮಗೆ ಹಣ್ಣು ಸಿಗೋದಿಲ್ಲ, ಆದರೆ ಈ ಮರ ನಮಗೆ ತಂಪು, ನೆರಳು, ತಾಜಾ ಗಾಳಿ ಕೊಡುತ್ತಿದೆ. ಮನುಷ್ಯರು ಏನು ಮಾಡಿದರೂ ಹಿತಕ್ಕಾಗಿ ಮಾಡಬೇಕು, ಲಾಭಕ್ಕಾಗಿ ಮಾತ್ರವಲ್ಲ. ಮಕ್ಕಳು ಆ ಮಾತುಗಳನ್ನು ನೆನಪಿಟ್ಟುಕೊಂಡರು. ಕೆಲ ದಿನಗಳಲ್ಲಿ ಭಾರೀ ಬಿಸಿಲು ಬಂತು. ಹಳ್ಳಿಯ ಜನರು ಅಶ್ವತ್ಥ ಮರದ ನೆರಳಲ್ಲಿ ಕುಳಿತು ವಿಶ್ರಾಂತಿ ಪಡೆದರು. ಆಗ ಎಲ್ಲರೂ ತಾತನ ಮಾತಿನ ಅರ್ಥ ತಿಳಿದುಕೊಂಡರು. ಮರವು ತಾನು ಫಲ ಕೊಡುವುದಿಲ್ಲವಾದರೂ ತನ್ನ ನೆರಳು, ಗಾಳಿ, ಶಾಂತಿ ಇವುಗಳನ್ನು ನಿರಂತರವಾಗಿ ಹಂಚಿಕೊಳ್ಳುತ್ತಲೇ ಇತ್ತು. ಪಾಠ: ನಮ್ಮ ಜೀವನದಲ್ಲೂ ಹಾಗೆಯೇ. ನಾವು ಯಾವಾಗಲೂ ದೊಡ್ಡ ಕೆಲಸಗಳನ್ನೇ ಮಾಡಬೇಕೆಂದಿಲ್ಲ. ಸಣ್ಣ ಸಹಾಯ, ಪ್ರೋತ್ಸಾಹ, ನಗು ಇವೆಲ್ಲವೂ ಇತರರ ಬದುಕಿಗೆ ಬೆಳಕು ತರಬಹುದು. ನಾವೇ ಮರದಂತೆ ನೆರಳಾಗಬೇಕಾಗಿದೆ.